ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಅನದರ್ ಡೇ ವಿತ್ ಸುಮಾ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಜಸ್ಟ್ ಸ್ಮಾಲ್ ಒಂದು ಟ್ರಾವೆಲ್ ವ್ಲಾಗ್ ಆಗಿರುತ್ತೆ, ಒಂದು ಶಾಪಿಂಗ್ ವ್ಲಾಗ್ ಅಂತಾದರೂ ಅಂದ್ಕೊಳ್ಳಿ. ತುಂಬ ದಿನ ಆದಮೇಲೆ ಮಾಡ್ತಿದ್ದೀನಿ ಬಿಕಾಸ್ ಹತ್ತತ್ರ ಒಂದು ತಿಂಗಳಾಯಿತು ಅನಿಸುತ್ತೆ. ಯಾಕೆ ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗೋಯ್ತು ನನಗೆ. ಮತ್ತು ಮಧ್ಯದಲ್ಲಿ ಟೈಮೇ ಸಿಕ್ಕಲಿಲ್ಲ ನನಗೆ. ರೆಕಾರ್ಡ್ ಮಾಡೋಕ್ಕಾಗಲಿ, ಎಡಿಟ್ ಮಾಡೋಕ್ಕಾಗಲಿ ಏನಕ್ಕೂ ಟೈಮ್ ಸಿಕ್ಕಲಿಲ್ಲ. ಸೊ ಸ್ಕೂಲ್ ಹೇಗೆ ಅಂತಂದರೆ ನನ್ನ ಮಗಳಿಗಿಂತ ಬೇಗ ನನಗೆ ಸ್ಟಾರ್ಟ್ ಆಗೋಯಿತು. ಈ ಜಾಗ ನಿಮಗೆ ನೆನಪಿದೆಯಾ? ಸೊ ನಾನು ಎಲ್ಲಿದ್ದೀನಿ ಅಂತ ಗೆಸ್ ಮಾಡಿ. ಇದು ಬಂದು ನಾಗರಬಾವಿ ಕಾಫಿ ಕಟ್ಟೆ. ಅಲ್ಲಿ ಎದುರುಗಡೆ ಕಾಣಿಸ್ತಿತ್ತಲ್ಲ ವೀಡಿಯೋದಲ್ಲಿ ನಾನು ತೋರಿಸಿದ್ನಲ್ಲ, ಮುಂಚೆ ಕಾಫಿ ಕಟ್ಟೆ ಆ ಕಡೆ ಇತ್ತು. ಆ ಕಡೆ ಚಿಕ್ಕದಾಗಿತ್ತು. ದೋಸೆ ಮಾಡ್ತಿದ್ರು, ಸಖತ್ತಾಗಿರೋದು ದೋಸೆ ಮಾತ್ರ. ಆವಾಗ ಇಷ್ಟು ಫೇಮಸ್ ಇರಲಿಲ್ಲ ಸೋಷಿಯಲ್ ಮೀಡಿಯಾ ಎಲ್ಲನೂ. ಫುಡ್ ಬ್ಲಾಗರ್ಸ್ ಎಲ್ಲ ಯಾರು ಜಾಸ್ತಿ ಅಷ್ಟಿರಲಿಲ್ಲ ಆವಾಗ. ಸೊ ಈ ರೋಡೆಲ್ಲ ತುಂಬ ಖಾಲಿ ಇತ್ತು ಆ ಟೈಮಲ್ಲಿ. ಸೊ ಅಲ್ಲಿ ಬಂದು ಒಂದು ಕಾಫಿ ಕುಡ್ಕೊಂಡು ಇಲ್ಲಿ ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಅಂತ ಬಂದೆ. ಏನಕ್ಕೆ ವೆಂಕಟೇಶ್ವರ ಗಾರ್ಮೆಂಟ್ಸಿಗೆ ಬಂದೆ ಅಂದರೆ ನನ್ನ ಮಗಳಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಬಂದೆ. ಇಲ್ಲಿ ಬಂದಿದ ತಕ್ಷಣ ರೈಟ್ ಸೈಡಲ್ಲಿ ಹೊಸ ಬ್ಯಾಗ್ ಕಲೆಕ್ಷನ್ಸು, ಹೊಸದು ನ್ಯೂ ಅರೈವಲ್ಸ್ ಅಂತಿತ್ತು. ನೋಡ್ತಾ ಇದ್ದೆ. ಕೆಳಗಡೆ ಫುಲ್ಲು ಮಕ್ಕಳದು ಬಟ್ಟೆ. ಇದೆಲ್ಲ ಆಲ್ಮೋಸ್ಟ್ ಮಕ್ಕಳು ಬಟ್ಟೆ, ಗರ್ಲ್ಸು, ಹೆಣ್ಮಕ್ಳು ಬಟ್ಟೆ ಇದೆಲ್ಲ. ಆಮೇಲೆ ಅಲ್ಲೆಲ್ಲ ನೋಡಿಬಿಟ್ಟು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ತರ್ಡ್ ಫ್ಲೋರು ಎಲ್ಲ ಒಂದು ಗ್ರೌಂಡ್ ಸುತ್ತಾಕೊಂಬರೋಣ ಅಂತಂದ್ಬಿಟ್ಟು ಹೋದ್ವಿ. ಇದು ಅಂದ್ಬಿಟ್ಟು ಸೆಕೆಂಡ್ ಫ್ಲೋರಲ್ಲಿ ಹೋಮ್ ಡೆಕೋರ್, ಈ ಬೆಡ್ಶೀಟ್ಗಳು, ಆಮೇಲೆ ಶೂಸು, ಆಮೇಲೆ ಟಿಫನ್ ಬಾಕ್ಸು, ಕಿಚನ್ ಐಟಮ್ಸು ಇದೆಲ್ಲನೂ ಇತ್ತು. ಸೊ ಇದನ್ನು ಎಲ್ಲ ನೋಡ್ತಾ ಇದ್ದೆ, ಏನೇನಿದೆ ನೋಡೋಣ ಅಂತಂದ್ಬಿಟ್ಟು ನೋಡ್ತಿದ್ದೆ. ಈ ಟಿಫನ್ ಡಬ್ಬಗಳು, ಮೇಲ್ಗಡೆ ಪಿಲ್ಲೋ, ಆಮೇಲೆ ಈ ಎಣ್ಣೆ ಆಯಿಲ್ ಡಿಸ್ಪೆನ್ಸರ್ಸು ಇದೆಲ್ಲ ಇತ್ತು. ಚೆನ್ನಾಗಿತ್ತು. ಪ್ಲಾಸ್ಟಿಕ್ ಹೂವು, ಗಾರ್ಲ್ಯಾಂಡು, ಸೌಟು ಇದೆಲ್ಲ ಇತ್ತು. ನಾನು ಹಂಗೆ ನೋಡ್ತಾ ಇದ್ದೆ. ಇಲ್ಲಿ ಕಮ್ಮಿ ರೇಟಿಗಿತ್ತು. ನಾನಿಲ್ಲಿ 2 ಡೋರ್ ಮ್ಯಾಟ್ ತೊಗೊಂಡೆ, 150 ರುಪೀಸ್ದು. ಚೆನ್ನಾಗಿದೆ ಮೆಟೀರಿಯಲ್ಲು. 150 ರುಪೀಸು ಇಲ್ಲ ಅನಿಸುತ್ತೆ. ಒಂದು 99 ರುಪೀಸ್ ಕೊಟ್ಟೆ, ಒಂದು 129 ರುಪೀಸೇನೋ ಕೊಟ್ಟೆ. 2 ಡೋರ್ ಮ್ಯಾಟ್ ತೊಗೊಂಡೆ. 2 ಡೋರ್ ಮ್ಯಾಟು ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇತ್ತು. ಹಾಗೆ ಮುಂದೆ ನೋಡಿದ್ರೆ ಶೂಸು, ಏನು ಡಿಫ್ರೆಂಟ್ ಶೂಸ್ ಅಂತೀರಾ. ಹುಡುಗರಿಗೂ ಅಷ್ಟೇ, ಹುಡುಗಿರಿಗೂ ಅಷ್ಟೇ, ಚಿಕ್ಕ ಮಕ್ಳಿಗೂ ಅಷ್ಟೇ. ಏನು ಕಲೆಕ್ಷನ್ಸು, ಏನು ಡಿಫ್ರೆಂಟ್ ವೆರೈಟೀಸ್ ಆಫ್ ಶೂಸ್ ಇತ್ತು. ಈ ನಾವು ಫಿಲಮಲ್ಲೆಲ್ಲ ನೋಡ್ತೀವಲ್ಲ, ಹೀರೋಯಿನ್ಸ್ ಎಲ್ಲ ಬೂಟ್ಸ್ ಎಲ್ಲ ಹಾಕ್ಕೊತಾರಲ್ಲ, ಸೊ ಅದು ಕೂಡ ಇತ್ತು. ಅದೂ ನಾನು ಶೂಟ್ ಮಾಡಿಕೊಂಡೆ. ನೋಡಿ ಇಲ್ಲಿ ಇದೆಲ್ಲ ಹುಡುಗಿರ ಚಪ್ಪಲಿ, ಇದೆಲ್ಲ ಆಲ್ಮೋಸ್ಟ್ ಹುಡುಗಿರದೆ ಚಪ್ಪಲಿ. ನೋಡಿ ಅಲ್ಲಿ ಬೂಟ್ಸ್ ಇದೆ, ಗ್ರೀನ್ ಕಲರು, ಬ್ರೌನ್ ಕಲರು. ಸೊ ಅದೆಲ್ಲ ನಾನು ಫಿಲಮಲ್ಲಿ ಈ ಹೀರೋಯಿನ್ಸ್ ಹಾಕೋತಾರಲ್ಲ ಅದರಲ್ಲಿ ನೋಡಿದ್ದೆ. ಸೊ ಇದೆಲ್ಲ ಇತ್ತು ಇಲ್ಲಿ ಬೂಟ್ಸು. ನೋಡಿಬಿಟ್ಟು ಎಲ್ಲ ನೋಡಿಕೊಂಡು ಎಲ್ಲ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೆ. ಒಂಥರ ರಿಲ್ಯಾಕ್ಸ್ಡ್ ಫೀಲಿಂಗಲ್ಲಿತ್ತು. ಇದೆಲ್ಲ ನೋಡುವಾಗ ತಗೋತೀನೋ ಇಲ್ವೋ ಅದು ಸೆಕೆಂಡ್ರಿ ಫೀಲಿಂಗು. ಬಟ್ ಒಂಥರ ಚೆನ್ನಾಗಿತ್ತು ಶಾಪಿಂಗ್. ವಿಂಡೋ ಶಾಪಿಂಗ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ, ಒಂಥರ ಎಂಜಾಯ್ ಆಗಿರುತ್ತೆ. ನಿಮ್ಗೇನಾದರೂ ವಿಂಡೋ ಶಾಪಿಂಗ್ ಮಾಡೋವಾಗ ನೀವು ನನ್ನ ಥರನೇ ಅಂದ್ಕೊಂಡ್ರೆ ಅಥವಾ ನನ್ನ ಥರನೇ ಖುಷಿಪಟ್ಟರೆ ನಾನು ಕಮೆಂಟ್ ಮಾಡಿ. ಇದು ನನ್ನ ಮಗಳು ತೋರಿಸ್ತಾ ಇದ್ಲು, ಕ್ಯಾಂಡಲ್ ಮೇಕಿಂಗ್ ಕಿಟ್ ಅಂತಂದ್ಬಿಟ್ಟು. ಇದು ತಕ್ಕೊಡು ಅಂತ ಕೇಳಿದ್ಲು. ಅದಾಗಿ ನಿಮ್ಮಪ್ಪ ಮಕ್ಕುಗಿತಾರೆ ಅಂತಂದೆ, ವಾಪಸ್ ಎತ್ತಿಕ್ಬಿಟ್ಲು. ಆಮೇಲೆ ಇನ್ನೊಂದೇನೋ ಕೇಳಲು, ಇನ್ನೊಂದು ತೋರಿಸಿದ್ಲು. ಸೈನ್ಸ್ ಕಿಟ್ಟು ಏನೋ, ಡ್ರೈ ಸೈನ್ಸ್ ಕಿಟ್ಟು ಏನೋ ಇತ್ತು ಇದು. ಸೊ ಇದೂ ಅಷ್ಟೇ, ನಿಮ್ಮಪ್ಪ ಮಕ್ಕುಗಿತಾರೆ ಅಂತಂದೆ. ಆಮೇಲೆ ಪಾಪ ಎತ್ತಿಟ್ಬಿಟ್ಲು. ಸೊ ಅದು ಸೆಕೆಂಡ್ ಫ್ಲೋರ್ ನೋಡಿಕೊಂಡು ಮೇಲ್ಗಡೆ ಲೇಡೀಸ್ದು ಡ್ರೆಸ್ ಎಲ್ಲ ಇರುತ್ತಲ್ಲ, ಸೊ ಆ ಸೆಕ್ಷನ್ಗೆ ಮೆಟ್ಲು ಹತ್ಕೊಂಡೇ ಹೋದ್ವಿ. ಮೆಟ್ಲು ಹತ್ಕೊಂಡು ನೋಡೋಣ ಏನೇನಿದೆ ಕಲೆಕ್ಷನ್ಸು, ಯಾವ್ಯಾವ ಥರ ಇದೆ ಅಂತಂದ್ಬಿಟ್ಟು ಬಂದ್ವಿ. ಇಲ್ಲಿ ಎಂಟರ್ ಆಗಿದ ತಕ್ಷಣ ಇಲ್ಲೆಲ್ಲ ಫುಲ್ಲು ಇದು ಡ್ರೆಸ್ಸು, ಒಂಥರ ಗೌನ್ಸು. ಸೊ ಇದೆಲ್ಲ ಆಲ್ಮೋಸ್ಟ್ ಹುಡುಗಿರ್ದು ಟಾಪ್ಸು, ಟ್ಯೂನಿಕ್ಸು, ಪ್ಯಾಂಟ್ಸು, ಆಲ್ಮೋಸ್ಟ್ ಎಲ್ಲ ಸೈಜಲ್ಲೂ ಇದೆ. ನಿಮ್ಗೆ ಯಾವ ಸೈಜ್ ಬೇಕು, XL, L, XXL, M, ಎಕ್ಸ್ಟ್ರಾ ಸ್ಮಾಲು. ಸೊ ಆಲ್ಮೋಸ್ಟ್ ಎಲ್ಲ ಥರ ಡ್ರೆಸ್ಸಸ್ಸು ಇತ್ತು ಇಲ್ಲಿ. ನಾನೇನು ಪ್ರಮೋಷನ್ ಮಾಡ್ತಾಯಿಲ್ಲ, ಸುಮ್ಮನೆ ನಾನು ಹೋಗಿದ್ನಲ್ಲ ಅಂತಂದ್ಬಿಟ್ಟು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡೋಣ ಅಂತಂದ್ಬಿಟ್ಟು ಸುಮ್ಮನೆ ಹಾಕೋಣ ಯೂಟ್ಯೂಬಲ್ಲಿ, ತುಂಬ ದಿನ ಆಯಿತು ಅಂತಂದ್ಬಿಟ್ಟು. ಆಲ್ಮೋಸ್ಟ್ ಇದೆಲ್ಲ ಡ್ರೆಸ್ಸು
ಚೆನ್ನಾಗಿತ್ತು ಒಂಥರ. ಬಟ್ ನಾನೇನೂ ತೊಗೊಳ್ಳಿಲ್ಲ. ನನಗೆ ಯಾಕೋ ಯಾವುದು ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ. ಎಲ್ಲ ರೀಸನಬಲ್ ಪ್ರೈಸಲ್ಲೇ ಇತ್ತು, ಬಟ್ ಸ್ಟಿಲ್ ನನಗೆ ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾನು ತಗೊಳ್ಳಿಲ್ಲ. ಅದಾದಮೇಲೆ ಸುಮ್ಮನೆ ಹಾಗೆ ಓಡಾಡಿಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಜಸ್ಟ್ ಹಾಗೆ ಬರೀ ಡ್ರೆಸ್ಸಪ್ಪ, ಸಿಕ್ಕಾಪಟ್ಟೆ ಡ್ರೆಸ್ ಇತ್ತು. ಯಾವ್ಯಾವ ಥರ ಬೇಕು, ಯಾವ್ಯಾವ ಕಲೆಕ್ಷನ್ ಬೇಕು, ಯಾವ್ಯಾವ ಸೈಜ್ ಬೇಕು ಎಲ್ಲ ಇತ್ತು. ಮೆನ್ ಸೆಕ್ಷನ್ ನಾನು ಹೋಗಿಲ್ಲ, ಬರೀ ಲೇಡೀಸ್ ಸೆಕ್ಷನ್ ಹೋಗಿದೆ. ಆ್ಯಂಡ್ ಇದು ಮೇಲ್ಗಡೆಯಿಂದ ಕೆಳಗಡೆ ಗ್ಲಾಸ್ದು ಇದಿದೆಯಲ್ಲ ಅದ್ರದ್ದನ್ನ ಕಾಣಿಸ್ತಾ ಇತ್ತು. ಸೊ ಅದು ಅಷ್ಟೇ, ಹಾಗೆ ಜಸ್ಟ್ ಒಂದು ಕ್ಲಿಪ್ ತೊಗೊಂಡು ಇದೆಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಹೋಗೋಣ ನಾವು, ಸಾಕು ನಮ್ಮದು ಶಾಪಿಂಗು ಅಂತ ಅಂದ್ಬಿಟ್ಟು ಕೆಳಗಡೆ ಬಿಲ್ ಮಾಡ್ಸೋಕ್ಕೆ ಅಂತ ಹೋಗಿದ್ದೆ. ನಂದು 2 ಡೋರ್ ಮ್ಯಾಟ್ ತೊಗೊಂಡಿದ್ದೆ. ಅದಾದಮೇಲೆ ನನ್ನ ಮಗಳಿಗೂ 2 ಟೀ ಶರ್ಟ್ ತೊಗೊಂಡಿದ್ದೆ. ಆ 2 ಟೀ ಶರ್ಟ್ ತೊಗೊಂಡಾದ್ಮೇಲೆ ಅಲ್ಲಿಂದ ಸೀದಾ ವಾಪಸ್ ಬಂದ್ವಿ. ಸೊ ನೆಕ್ಸ್ಟು ಇದಾದಮೇಲೆ ಇದು ನೆಕ್ಸ್ಟ್ ಡೇ ನಮ್ಮ ಭಾವ ಅವ್ರ ಮಗಂದು ಬರ್ತ್ಡೇ ಇತ್ತು. ಸೊ ನಮ್ಮ ಹಸ್ಬೆಂಡ್ ಅವರ ಕಸಿನ್ ಅವ್ರ ಮಗಂದು ಬರ್ಡೇ ಇತ್ತು. ಬರ್ಡೇ ಪಾರ್ಟಿಗೆ ಹೋಗಿದ್ವಿ. ಅವರಮ್ಮ ಮತ್ತು ಅವ್ರ ಅಜ್ಜಿ ಅಡುಗೆ ಮಾಡ್ತಾಯಿದ್ರು. ಸೊ ಏನು ಅಡುಗೆ ಅಂತಂದರೆ ಮೊಸರನ್ನ ಮತ್ತು ಬಿಸಿಬೇಳೆಭಾತ್ ಮಾಡ್ತಾಯಿದ್ರು. ಅವರು ಬಿಸಿಬೇಳೆಭಾತ್ ಮಾಡ್ತಿದ್ರು, ಇವರು ಮೊಸರನ್ನ ಮಾಡ್ತಾಯಿದ್ರು. ನಾನು ರೇಗಿಸ್ತಿದ್ದೆ, ಬೇರೆ ಏನೂ ಮಾಡಲ್ಲ, ನೀವು ಯಾವಾಗೂ ಇದೇ ಮಾಡ್ತೀರ, ಮೊಸರನ್ನ ಬಿಸಿಬೇಳೆಭಾತು ಅಂತಂದ್ಬಿಟ್ಟು. ಆಮೇಲೆ ಸ್ವೀಟ್ ಏನು ಮಾಡಿದ್ದೀರಾ ಅಂತ ಕೇಳಿದೆ. ಸ್ವೀಟ್ ಜಾಮೂನ್ ಮಾಡಿದ್ದೀವಿ ಅಂತಂದರು. ಜಾಮೂನು ಸ್ವೀಟು ಮತ್ತು ಇದು ಬಿಸಿಬೇಳೆಭಾತು ಮತ್ತು ಮೊಸರನ್ನ. ಅಲ್ಲಿಂದ ನಾವು ಜಸ್ಟ್ ಬೇಕ್ ಹೋಗಿದ್ವಿ. ಜಸ್ಟ್ ಬೇಕ್ ಹೋಗಿ DBC ಕೇಕ್ ತೊಗೊಂಡು ಬಂದ್ವಿ. ಸಿಂಪಲ್ಲಾಗಿ ಒಂದು ಡೆಕೋರೇಷನ್ ಮಾಡಿದರು ನಮ್ಮ ಅಂಕಲೇ. ನೋಡಿ, ಇದು ಡೆತ್ ಬೈ ಚಾಕ್ಲೇಟು, ಹ್ಯಾಪಿ ಬರ್ಡೇ ಮೋಹಿತ್ ಅಂತ ಇತ್ತು. ಸೊ ಈ ಕೇಕ್ ತೊಗೊಂಡು ಬಂದು ಕೇಕೆಲ್ಲ ಅವ್ನ ಕೈಲಿ ಕಟ್ ಮಾಡಿಸೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು, ಸೊ ಬರ್ಡೇ ಬಾಯ್ಗೋಸ್ಕರ ಕಾಯ್ತಾ ಇದ್ವಿ. ಅವ್ನಿಗೊಂದು ಒಳ್ಳೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ವಿ. ನೋಡಿ, ಅವ್ನಿಗೊಂದು ಒಳ್ಳೆ ಗ್ರ್ಯಾಂಡ್ ಎಂಟ್ರಿ. ಇವಾಗ ಪಾಪಸ್ ಎಲ್ಲ ಬ್ಲಾಸ್ಟ್ ಮಾಡಿ ಅವನ್ನ ಆಚೆ ಕಡೆಯಿಂದ ಮನೆ ಒಳಗಡೆ ಕರ್ಕೊಂಬಂದು ಅವನಿಗೆ ಕೇಕ್ ಕಟ್ ಮಾಡಿಸಿ ಅವ್ನು ಎದ್ರುಕೊಂಬಿಟ್ಟ. ಬ್ಲಾಸ್ಟ್ ಆಗಿದ ತಕ್ಷಣ ಅವ್ನು ಎದ್ರುಕೊಂಬಿಟ್ಟ. ಅದಾದಮೇಲೆ ಅವನ್ನ ಒಳಗಡೆ ಕರೆದು ನಾನು, ಅವರಮ್ಮ, ಇದು ಅವರ ಕಸಿನ್, ಅವಳವ್ರ ಕಸಿನ್ನು, ಸೊ ಎಲ್ಲ ಅವನ್ನ ಒಳಗಡೆ ಕರೆದು ಕೂರಿಸಿ ಬರ್ಡೇ ಮಾಡೋಣ ಅಂತಂದ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ. ಚೆನ್ನಾಗಿತ್ತು. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ, ನಮ್ಮ ಕಣ್ಣು ಮುಂದೆ ಇಷ್ಟೇ ಇರ್ತಾರೆ, ಚಿಕ್ಕ ಮಕ್ಕಳಾಗಿರ್ತಾರೆ. ನಾನು ಮದುವೆ ಮಾಡ್ಕೊಂಡು ಬಂದಾಗ ಅವನು ಬರೀ LKG UKG ಆಗಿದ್ದ. ಸೊ ಇವಾಗ ಅವನು 9th ಸ್ಟ್ಯಾಂಡರ್ಡು, 14 ಇಯರ್ಸ್ ಅವನಿಗೆ. ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ ಮಕ್ಕಳು ಅಂದರೆ, ನಮ್ಮ ಕಣ್ಣು ಮುಂದೆನೇ ಬೆಳೆದ್ಬಿಡ್ತಾರೆ, ಗೊತ್ತೇ ಆಗೋಲ್ಲ. ಆ ಟೈಮು ಎಷ್ಟು ಪ್ರೆಷಿಯಸ್ ಆಗಿರುತ್ತೆ. ಆ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋವಂಥದ್ದು ಮೊಮೆಂಟ್ಸು ತುಂಬ ಚೆನ್ನಾಗಿರುತ್ತೆ. ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಮಕ್ಕಳು ದೊಡ್ಡವರಾಗ್ಬಿಡ್ತಾರೆ. ಸೊ ಹಂಗೆ ಅವನು ಕೇಕ್ ಕಟ್ ಮಾಡಲಿ ಅಂತ ಅವನು ಈ ಕಡೆ ನಾನು ಕ್ಯಾಮ್ರಾ ನೋಡ್ತಾನೆ, ಆ ಕಡೆ ಇನ್ನೊಂದು ಕ್ಯಾಮ್ರಾ ನೋಡ್ತಾನೆ. ಅದು ಮಾಡಿಕೊಂಡು ಆಮೇಲೆ ಇವ್ರ ಫ್ಯಾಮಿಲಿ, ನಮ್ಮ ಭಾವ, ನಮ್ಮ ಅಕ್ಕ, ಅವನು ಅವ್ರ ತಮ್ಮ, ಸೊ 4 ಜನ ಕೇಕ್ ಕಟ್ ಮಾಡಿ ವಿಶ್ ಮಾಡಿ ಅವ್ನ ಬರ್ಡೇ ಮಾಡಿ ಇವತ್ತು ನಾವು ಆ ಡೇನ ಎಂಡ್ ಮಾಡಿದ್ವಿ. ಬಿಸಿಬೇಳೆಭಾತು ಮತ್ತು ಮೊಸರನ್ನ ತಿಂದ್ಕೊಂಡು ಆ ಒಂದು ದಿನನ ನಾವು ಎಂಡ್ ಮಾಡಿದ್ವಿ. ಚೆನ್ನಾಗಿತ್ತು. ನಿಮ್ಮ ಹತ್ರ ಎಲ್ಲ ಮಾತಾಡಿ ಒಂದು ವೀಡಿಯೋ ಮಾಡಿ ತುಂಬ ದಿನ ಆಗಿಬಿಟ್ಟಿತ್ತು. ನಾನು ಆಲ್ಮೋಸ್ಟ್ ಒಂದು ಮಂತ್ ಆಗಿತ್ತು. ನಾನು ಏನಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತಂದರೆ, ಒಂದು ಮೆಮರೀಸ್ ಕ್ರಿಯೇಟ್ ಮಾಡೋಣ ಅಂತಂದ್ಬಿಟ್ಟು. ಇಟ್ ಇಸ್ ಜಸ್ಟ್ ಎ ಪ್ಯಾಷನ್ ಅಂತಾರಲ್ಲ ಹಾಗೆ. ಸೊ ದುಡ್ಡುಗೋಸ್ಕರ ಏನಿಲ್ಲ, ಮತ್ತು ವ್ಯೂವರ್ಸ್ ಬರಬೇಕು, ನನ್ನ ಚಾನಲ್ ಲೈಕ್ ಆಗಬೇಕು, ಯಾವುದೂ ಇಲ್ಲ. ನಾನು ದಿನನಿತ್ಯ ಏನೇನು ಮಾಡ್ತೀನಲ್ಲ ಅದೆಲ್ಲ ಒಂದು ರೆಕಾರ್ಡ್ ಮಾಡಿಕೊಂಡು ಅದನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿಕೊಂಡು ನನಗೆ ಬೇಜಾರಾದಾಗ ನನ್ನ ವೀಡಿಯೋಸ್ನ ನಾನೇ ನೋಡ್ಕೊತೀನಿ. ಅವತ್ತು ಹಿಂಗೆ ಮಾಡಿದ್ವಿ, ಇವತ್ತು ಹಂಗೆ ಮಾಡಿದ್ವಿ ಅಂತ ನೆನಪಾಗುತ್ತೆ. ಸೊ ಅದು ನನಗೋಸ್ಕರ ನಾನು ಮಾಡ್ಕೊಂಡಿರೋ ಚಾನಲ್ಲು. ಆ್ಯಂಡ್ ಖುಷಿಯಾಗುತ್ತೆ, ಒಂಥರ ಏನಂತೀರ, ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಇನ್ನೂ ಸಾಕಷ್ಟು ನಾನು ಏನೇನೆಲ್ಲ ಮಾಡ್ತೀನಿ, ನನ್ನ ಡೇಸ್ ಹೆಂಗಿರುತ್ತೆ, ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿಕೊಂಡು ನಾನು ಈ ಚಾನಲಲ್ಲಿ ಹಾಕ್ತೀನಿ.
ಸೊ ಮೇ ಬಿ ನನ್ನ ಚಾನಲ್ ಇವಾಗ ಸಬ್ಸ್ಕ್ರೈಬರ್ಸು ಅಷ್ಟೊಂದು ಜನ ಇಲ್ಲ, ಬರೀ ಒಂದು 3 ಜನ ಇದ್ದಾರೇನೋ ಅಷ್ಟೇ. ಆದ್ರೂ ನನಗೆ ಖುಷಿ ಒಂಥರ, ನಾನು ವೀಡಿಯೋ ಮಾಡ್ತೀನಿ, ನಾನು ನನ್ನ ಚಾನಲ್ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಅಷ್ಟೇ, ಚೆನ್ನಾಗಿತ್ತು ಲೈಫು. ನೆನ್ನೆ ಅವ್ನ ಬರ್ಡೇ ಚೆನ್ನಾಗಿತ್ತು, ಲೈಫ್ ಚೆನ್ನಾಗಿದೆ. ಐ ಹೋಪ್ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾರೆ ಅವ್ರ ದಿನ ಎಲ್ಲ ಚೆನ್ನಾಗಿರಲಿ, ಅವ್ರ ಲೈಫೆಲ್ಲ ಚೆನ್ನಾಗಿರಲಿ. ಎಷ್ಟೇ ಕಷ್ಟ ಇರಲಿ, ಏನೋ ಒಂದಾಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇರಲಿ ಅಂತ ನಾನು ಹೇಳ್ತೀನಿ, ಅಥವಾ ನಿಮಗೆ ಕೇಳ್ಕೊತೀನಿ. ಎಲ್ಲದರಲ್ಲೂ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಷ್ಟೇ. ಥ್ಯಾಂಕ್ ಯು ಆಲ್, ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್.